ಮಕ್ಕಳೇ, ಇಲ್ಲಿ ಪತನ ಕಿರಣವು ಪ್ರತಿಫಲಿತ ಕಿರಣಕ್ಕೆ ಸಮವಾಗಿರ್ತದೆ ಅಂತ ಹೇಳುವ ಕಾನ್ಸೆಪ್ಟು. ನೋಡಿ, ಆತ ಅಲ್ಲಿ ಪತನ ಕಿರಣ ಬಿಟ್ಟಿದ್ದಾನೆ, ಹಾಗೆಯೇ ಅದು ರಿಫ್ಲೆಕ್ಟ್ ಆಗೋದು ಅದೇ ಪ್ರತಿಫಲಿತ ಕಿರಣಕ್ಕೆ, ಅಂದರೆ ಆ ಕೋನಕ್ಕೆ ಸರಿಯಾಗಿ ಇರ್ತದೆ ಅಂತ ಹೇಳುವ ಕಾನ್ಸೆಪ್ಟನ್ನು ನಾವಿಲ್ಲಿ ಈ ಪ್ರಯೋಗದ ಮೂಲಕ, ಈ ಚಟುವಟಿಕೆ ಮೂಲಕವಾಗಿ ಮಾಡ್ಬೋದು ಅಲ್ವಾ? ಯಾರು ಮಾಡ್ತಾ ಇರೋದು? ಕಿಶೋರ್. ಯಾರ್ಯಾರು ಇದ್ದೀರಾ ಕ್ಲಾಸಲ್ಲಿ? ಯಾರ್ಯಾರು ಇದ್ದೀರಾ? ಒಂದ್ಸರಿ ಮುಖ ನೋಡ್ಬಿಡೋಣ. ಕಿಶೋರ್, ನಾಗಶ್ರೀ, ಅಕ್ಷತಾ, ಅಶ್ವಿನ್, ಚಂದನ್ ಮತ್ತು ಸೌಮ್ಯ ಎಲ್ಲ ಇದ್ದೀರಲ್ವಾ? ನೀವೆಲ್ಲ ಮಾಡಿ ನೋಡಿದ್ರಿ ಅಲ್ವಾ? ಹಾಗಿದ್ರೆ ಪತನ ಕಿರಣವು ಪ್ರತಿಫಲಿತ ಕಿರಣಕ್ಕೆ ಸಮವಾಗಿರುತ್ತೆ. ಇದೇನಿದು? ದರ್ಪಣ ಅಲ್ವಾ? ದರ್ಪಣದ ಮೇಲೆ ಬಿದ್ದಂತಹ ಕಿರಣ ಅಲ್ವಾ? ಬೆಳಕು ಅಲ್ವಾ? ಸೊ ಅರ್ಥ ಆಯ್ತು ತಾನೆ? ಓಕೆ.